ಈಗಿದ್ದೆ ಅವರೇ ಇದಾರೆ, ಮುಂದೆ ಅವರೇ ಇರ್ತಾರಂತ ಲೆಕ್ಕಾಚಾರ ಅಷ್ಟೇ. ಅವರೇ ಇದಾರೆ. ಸರ್ ಬೈ ಎಲೆಕ್ಷನ್ ಯಾವ್ದ್ರೆ ಅವರ 5 ವರ್ಷ ಮುಂದುವರಿತಾರ ಆಯ್ತು ನೋಡಿ, ಅದು ಅರ್ಧ ಗಿರ್ಧ ಅಂತ ಇಲ್ಲಿ ನಾವು ಕೇಳಿಲ್ಲ. ಸೊ ಈಗ ಅವ್ರು ಇದಾರೆ, ಮುಂದುವರಿತಾರಂತ ಅಷ್ಟೇ ನಮ್ದು. ಅದು ಮಿಕ್ಕಿದೆಯಲ್ಲ ಅಪ್ ಟು ಹೈಕಮಾಂಡ್ಗೆ. ಸರ್ ಶೀಘ್ರದಲ್ಲೇ ಬೈ ಎಲೆಕ್ಷನ್ ಬರ್ತಾ ಇದೆ. ಆದ್ರೆ ಕಾಂಗ್ರೆಸ್ ನಲ್ಲಿ ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಮೇಟಿಯವ್ರ ಕುಟುಂಬದಲ್ಲೇ ಸೋಷಿಯಲ್ ಮೀಡಿಯಾ ಮೂಲಕ ಗೊಂದಲ ಸೃಷ್ಟಿಸುವಂತದ್ದು ಅದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾವು ಹೇಳ್ತೀವಿ. ನಾವು ಈಗಾಗಲೇ ಅವ್ರಿಗೆ ಫೋನ್ ಮುಖಾಂತರ ಹೇಳಿದೀವಿ ಆ ರೀತಿ ಆಗ್ಬಾರ್ದು ಅಂತ. ಅಂತಿಮವಾಗಿ ಪಕ್ಷ ಏನ್ ನಿರ್ಧಾರ ಮಾಡ್ತೈತೆ ಎಲ್ಲರೂ ಪಾಲನೆ ಮಾಡ್ಬೇಕು. ಡೆಲ್ಲಿಗೆ ಹೋಗುವಂತದ್ದು ಬರುವಂತದ್ದು ಅದು ನಮ್ಮ ಇಲಾಖೆಗೆ ಸಂಬಂಧಪಟ್ಟದ್ದು. ಬೇರೆ ಕಾರ್ಯಕ್ರಮ ಹೋಗೇ ಹೋಗ್ತೇವೆ. ಇದನ್ನ ಹೊಸದಲ್ಲ, ತಿಂಗಳು ಒಂದ್ಸಾರಿ ಡೆಲ್ಲಿ ವಿಸಿಟ್ ಮಾಡೇ ಮಾಡ್ತೀವಿ ನಾವು. ಸೊ ಆ ಸಂದರ್ಭದಾಗಿ ರಾಷ್ಟ್ರೀಯ ಅಧ್ಯಕ್ಷ ಬಿಟ್ಟ ಇದ್ದೀವಿ. ಎಲ್ಲ ಏನ ಇದೆ ರಾಜ್ಯದಲ್ಲಿ, ಅದನ್ನ ವಿನಂತಿ ಮಾಡಿದೀವಿ, ಬೇಗ ನೀವು ಮಧ್ಯ ಪ್ರವೇಶ ಮಾಡಬೇಕು, ಇಲ್ಲಾಂದ್ರೆ ತೊಂದರೆ ಆಗ್ತೈತಿ ಕಾರ್ಯಕರ್ತರಿಗೆ, ಸರ್ಕಾರ, ಪಕ್ಷಕ್ಕೆ ಅಂತ ಹೇಳಿದೀವಿ. ಸೊ ಆದಷ್ಟು ಬೇಗ ಮಾಡ್ತೀವಿ ಅಂತ ಖರ್ಗೆಜಿ ಅವರ ನಿನ್ನೆ ಹೇಳಿದಂತ ಉದ್ದೇಶ. ಬದಲಾವಣೆ ಅದು ಯಾವ ರೀತಿ ಒಟ್ಟು ಬಗೆಹರಿಸಬೇಕು, ಬದಲಾವಣೆ ಇರಬಾರ್ದು ಅನ್ನೋದು ನಮ್ಮ ಆಶೆ. ಅದನ್ನ ಹೇಳಿದೀವಿ. ಅವ್ರಿಗೆ ಶೀಘ್ರ ನಿರ್ಣಯಿತು ಅಂತ ಹೇಳಿದಾರೆ, ಅಷ್ಟು ಮಾತ್ರ ಹೇಳಬಲ್ಲ. ಸರ್ ಬಾಗಲಕೋಟೆಯಲ್ಲಿ ಮೊನ್ನೆ ಶಿವಾಜಿ ಜಯಂತಿ ವೇಳೆ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇರೋದು. ಈ ಸದ್ಯಕ್ಕೆ ಇವತ್ತು ಶ್ರೀರಾಮುಲು ಅವರು ಹೇಳಿರುವಂತದ್ದು, ಹಿಂದೂ ಕಾರ್ಯಕರ್ತರನ್ನ ಬಂದಿದ್ರೆ ರಾಜ್ಯಾದ್ಯಂತ ಹೋರಾಟಕ್ಕೆ ನಾವು ಸಜ್ಜಾಗ್ತೀವಿ, ಅಮಿತ್ ಶಾ ಪತ್ರ ಬರಿತೀವಿ. ನೋಡಿ, ಯಾರಿಗೆ ಪತ್ರ ಬರೆದಿಲ್ಲ, ಯಾರು ಭಾಗಿಯಾಗಿದ್ದಾರೆ ಕಲ್ಲು ತೂರಾಟದಲ್ಲಿ, ಹಿಂದೂಗಳಾಗಿರ್ಬೋದು, ಮುಸ್ಲಿಮರ, ಬೇರೆ ಯಾರ ಆಗಿರ್ಬೋದು ಕೂಡ ಅದನ್ನ ಪೊಲೀಸರಿಗೆ ಗುರುಸ್ತಾರ, ಪತ್ತೆ ಹಚ್ತಾರ. ಅವ್ರ ಬೇಕ್ರ ಬಗ್ಗೆ ಕೊಡ್ತಾರೆ. ಯಾರ ಬೇರೆ ಯಾರಿಗೋ ಹೋದ ಮನೆಯಲ್ಲಿದ್ದವ್ರಿಗೆ, ದಾರಿಯಲ್ಲಿ ಹೋಗೋರಿಗೆ ತೊಂದರೆ ಕೊಡ್ಲಿಕ್ಕೆ ಆಗೋಲ್ಲ. ಸೊ ಅದು ಸರ್ಕಾರ, ಪೊಲೀಸರು ನೋಡ್ತಾರೆ. ಯಾರು ಭಾಗಿಯಾಗಿದ್ರೆ ಅವ್ರು ಖಂಡಿತವಾಗಿ ಆರೋಪನೆ ಸರ್ಕಾರ ವಿರುದ್ಧ ಮಾಡ್ತಿರೋದು. ಈ ಸರ್ಕಾರ ಬಂದ್ರೆ ಓಲೈಕೆ ಅದಕ್ಕೆಲ್ಲ ಹೇಳಲಿಕ್ಕೆ ನಮ್ ಕಡೆ ಯಾವುದೇ ಉತ್ತರ ಇಲ್ಲ. ಇಷ್ಟು ಮಾತ್ರ ಹೇಳಬಲ್ಲೆ, ಯಾರು ತಪ್ಪಿಸ್ತರು ಅವ್ರ ಮ್ಯಾಗ ಮಾತ್ರ ಕ್ರಮ ಹೇಳಿರುವಂತದ್ದು. ಮತ್ತೊಂದು ಕಡೆ ಪೊಲೀಸರು ಅಸಹಾಯಕರಾಗಿದ್ದಾರೆ, ತಪ್ಪಿತಸ್ಥರ ಮೇಲೆ ಕ್ರಮ ಆಗ್ತಿಲ್ಲ ಅನ್ನುವಂತ. ಆಗ್ತಾರೆ ಟೈಮ್ ಬೇಕಲ್ವ, ತಕ್ಷಣ ಯಾರು ಹಿಡಿಲಿಕ್ಕೆ ಆಗೋಲ್ಲ. ಅವ್ರನ್ನ ನೋಡ್ಬೇಕು, ವಿಡಿಯೋಗಳನ್ನ ಪರಿಶೀಲನೆ ಮಾಡ್ಬೇಕು, ಯಾರು ಭಾಗಿಯಾಗಿದ್ದಾರೆ ಅವ್ರನ್ನ ಕ್ರಮ ಕೈಕೊಳ್ತಾರೆ. ಈಗ ನಾವ್ ಹೇಳಿದ್ಮ್ಯಾಗ ಅವ್ರು ಯಾರು ಅರೆಸ್ಟ್ ಮಾಡಕ್ ಆಗೋಲ್ಲ, ಬಿಡ್ಲಿಕ್ಕೂ ಆಗೋಲ್ಲ, ಕ್ರಮ ಕೈಕೊಳ್ತಾರೆ. ಎಸ್ ಪಿ ಅವ್ರ ಮೇಲೆ ಕಲ್ಲು ಬಿದ್ದಿದೆ ಸರ್, ಆದ್ರೂ ಕೂಡ ಬಿದ್ದಿದೆ, ಮಾಡಿದಾರಲ್ಲ ಈಗಾಗಲೇ ಸುಮಾರು ಜನ ಅರೆಸ್ಟ್ ಮಾಡಿದ್ದಾರೆ. ಇನ್ನೂ ಹುಡುಕ್ಬೇಕಾಗ್ತದೆ. ಸೊ ಟೈಮ್ ತೊಗೊಳ್ತೈತೆ, ಮಾಡೋಣ ಆಗ್ತದೆ. ಎರಡು ಸಲ ಶಾಂತಿ ಸಭೆ ಮಾಡೋದಕ್ಕೆ ಜಿಲ್ಲಾಡಳಿತ ವಿಫಲ ಆಗಿದೆ ಸರ್. ಒಂದ್ಸಲ ಒಂದ್ ಕೋಮ್ನೂರ್ ಬಂದ್ರೆ ಇನ್ನೊಂದ್ಸಲ ಒಂದ್ ಕೋಮ್ನೂರ್ ಬರಕ್ ಆಗ್ತಾ ಇಲ್ಲ. ಇನ್ನೂರು ಕೂಡ ಶಾಂತಿ ನೆಲೆಸ್ತಾ ಇಲ್ಲ. ಬಿಗು ಬಂದ್ ಯಾರು ಭದ್ರ ಆಯ್ತು ಬಿಟ್ರಾಯ್ತು, ಪೊಲೀಸರು ಅವ್ರ ಡ್ಯೂಟಿ ಮಾಡ್ತಾರೆ. ಬರ್ಬೇಕಂತೇನಿಲ್ಲ. ಸೊ ಪೊಲೀಸರು ತಮ್ಮ ಡ್ಯೂಟಿ ಮಾಡ್ತಾರೆ, ಕಾದ್ ನೋಡೋಣ. ಪೊಲೀಸರು ತಮ್ಮ ಕರ್ತವ್ಯನ ಸರಿಯಾಗಿ ಮಾಡ್ತಾರ, ನಾವೆಲ್ಲ ನಂಬಿದೀವಿ. ಒಳ್ಳೇದ್ ಮಾಡ್ಲಿ. ಹೋಗಾರ ಫಾರಿನ್ ಟೂರ್ಗೆ ಅದನ್ನ ಹೋಗ್ತಾರೆ, ಬರ್ತಾರೆ. ಅದು ನಿರಂತರವಾಗಿರುವಂತ ಒಂದು ವ್ಯವಸ್ಥೆ ಅಂತ ಹೇಳ್ಬೋದು. ಒಂದೊಂದು ಗುಂಪಾಗಿ ಫಾರಿನ್ ಟೂರ್ ಹೋಗ್ತಾರೆ, ಬೇರೆ ಎಲ್ಲೇ ಹೋಗ್ತಾರೆ ಪ್ರವಾಸಕ್ಕೆ. ಸೊ ಅದಕ್ಕೆ ರಾಜಕೀಯನ ಲಿಂಕ್ ಮಾಡ್ಲಿಕ್ಕೆ ಆಗೋದಿಲ್ಲ. ಸರ್, ಈಗ ರಾಜ್ಯ ಬಜೆಟ್ ನಂತರ ಕಾಂಗ್ರೆಸ್ ನಲ್ಲಿ ಮಾತ್ರ ಬದಲಾವಣೆಗಳಾಗ್ತಾವ. ಅದೇ ಗೊತ್ತಿಲ್ಲ, ಅದೇ ಯಾವ್ದು ಗೊತ್ತಿಲ್ಲ ನಮ್ಗೆ. ಅದ್ರ ಗೊಂದಲ ನಿಲ್ಬೇಕು ಅನ್ನೋದು ಅಷ್ಟೇ ನಮ್ಮ ಆಗ್ರಹ. ಇಲಾಖೆಗೆ ಏನಾದ್ರು ಹೆಚ್ಚುವರಿ ಈಗಾಗಲೇ ಹಳೆ ಬಾಕಿ ಬಹಳಷ್ಟು ಕೇಳಿದ್ವಿ, ಹೆಚ್ಚಿಗೆ ಕೇಳಿದ್ವಿ ಕೂಡ ಅಂತ ಮುಖ್ಯಮಂತ್ರಿಗಳಿಗೆ. ನೋಡೋಣ, ಕಾದ್ ನೋಡೋಣ. ರಾಜನ್ ಅವ್ರನ್ನ ಕರ್ಕೊಂಡು ಎಐಸಿಸಿ ಅಧ್ಯಕ್ಷರನ್ನ ಭೇಟಿಯಾಗಿದ್ರಿ. ರಾಜನ್ ಅವರು ಬೇರೆ ಕೆಲ್ಸಕ್ಕೆ ಬಂದ್ರೆ ನಾವು ಬೇರೆ ಕೆಲ್ಸಕ್ಕೆ ಹೋಗಿದ್ವಿ. ಒಟ್ಟಿಗೆ ಸಂಗಮ ಆಯ್ತು ಅಷ್ಟೇ, ಏನ್ ಮಾಡೋದು ಅಲ್ಲಿ. ಓಕೆ.